ಎಲ್ರಿಗೂ ನಮಸ್ಕಾರ. ನಾನು ಇನ್ನೂ ಲೈವ್ ಇದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕೆಂದರೆ ಇವಾಗಿನ ತನಕ ನಾನೊಂದು ಫೇಸ್ಬುಕ್ಕಲ್ಲಿ ಲೈವ್ ಪ್ರೋಗ್ರಾಮ್ ಮಾಡಿಲ್ಲ. ಝೂಮ್ ಮುಖಾಂತರ ಮಾತ್ರ ಮಾಡಿ ಅಭ್ಯಾಸ. ಆಮ್ ಐ ಲೈವ್? ನಂಗೆ ಏನಾದ್ರು ಗೊತ್ತಾಗುತ್ತಾ? ಇಸ್ ದೇರ್ ಸಮ್ ಕಮೆಂಟ್ಸ್, ಸಮಥಿಂಗ್ ದಟ್ ಐ ಕ್ಯಾನ್ ಸಿ? ಓಕೆ, ಸೊ ನಾನು ಲೈವ್ ಇದ್ದೀನಿ ಅಂತಂದರೆ ಯಾರು ಒಂದು ನನಗೆ ಸೈನ್ ಕೊಡಿ, ಲೈವ್ ಹೋಗಿದ್ದೀನಿ ಅಂತ ಹೇಳೋದಕ್ಕೆ, ಅವಾಗ ಗೊತ್ತಾಗುತ್ತೆ. ಓಕೆ, okay, so I can see that I'm live now. So ನಮಸ್ಕಾರ ಜ್ಯೋತಿ ಅವರೇ, ಥ್ಯಾಂಕ್ ಯು. ನಾನು ಯಾವಾಗ ಶುರು ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ಹೇಳಿದಾಗ ನಾನು ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ 4 ಜನ ವ್ಯೂವರ್ಸ್ ಇದ್ದಾರೆ ಈಗ. ಬಾಕಿಯವರು ಒಂದಷ್ಟು ಜನ ಸೇರೋರಿದ್ದಾರಾ ಅಥವಾ ಶುರು ಹಚ್ಕೋಬೋದಾ? ಓಕೆ, ನಮಸ್ಕಾರ ಅರವಿಂದ್ ಸರ್. ನಾನು ಸ್ಟಾರ್ಟ್ ಮಾಡೋದಕ್ಕೆ ಕಮೆಂಟ್ಸ್ ಅಲ್ಲಿ ಯಾರು ನನಗೆ ಒಂದು ಸೈನ್ ಕೊಟ್ರೆ ಸ್ಟಾರ್ಟ್ ಅಂತಂದು ಅವಾಗ ನಾನು ಮಾತಾಡೋದಕ್ಕೆ ಶುರು ಮಾಡ್ತೀನಿ. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ನಾನು ಚೈತನ್ಯ. ಅರವಿಂದ್ ಸರು ಗಿರೀಶ್ ಕಾರ್ನಾಡರ ಬಗ್ಗೆ ಮಾತಾಡೋದಕ್ಕೆ ಹೇಳಿದಾಗ ನಾನು ಭಾಳ ಖುಷಿಯಾಗಿ ಒಪ್ಪಿದೆ. ಒಂದು ಮುಖ್ಯವಾದ ಕಾರಣ ಏನಂದರೆ, ಅರವಿಂದ್ ಅವರು ಗಿರೀಶ್ ಕಾರ್ನಾಡ್ ಅವರು ನಿರ್ಮಾಣ ಮಾಡಿದಂಥ ಶಾಂತಿನಾಥ್ ದೇಸಾಯಿ ಅವರ ಓಂ ನಮೋ ಕಾದಂಬರಿಯನ್ನು ಕಾರ್ನಾಡ್ ಅವರು ನಿರ್ಮಾಣ ಮಾಡಿದಾಗ, ನಾನು ನಿರ್ದೇಶನ ಮಾಡಿದಾಗ ಒಂದು ಬಹಳ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಹಾಗೂ ಧಾರವಾಡಕ್ಕೂ ಕಾರ್ನಾಡ್ ಅವ್ರಿಗೂ ಬಹಳ ನಿಕಟವಾದ ಸಂಬಂಧ. ಅದರಿಂದ ನಾನು ನನ್ನ ಒಂದೆರಡು ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ಬೇಕು ಅಂತ ಒಪ್ಪಿದೆ. ಸಾಮಾನ್ಯವಾಗಿ ಕಾರ್ನಾಡ್ರ ಬಗ್ಗೆ ಮಾತಾಡ್ತಾ ಅವರ ಟೆಕ್ಸ್ಚುಯಲ್ ಅನಾಲಿಸಿಸ್ಸು, ಅವರ ಕೆಲಸಗಳ ಬಗ್ಗೆ ಒಂದು ರೀತಿಯ ವಿಶ್ಲೇಷಣೆ ಇತ್ಯಾದಿ ನಡೆಯೋದು ಸಹಜ. ಆದರೆ ನಾನು ಕಾರ್ನಾಡ್ರನ್ನ ಬಹಳ ಆಪ್ತವಾಗಿ ನೋಡಿರೋನು. ಸುಮಾರು 23 ವರ್ಷದ ಒಡನಾಟ ಇತ್ತು ಅವ್ರ ಜೊತೆ. ಅದರಿಂದ ನನ್ನ ಮಾತುಗಳೇನಿದ್ರು ನಾನು ನೋಡಿದಂತೆ ಕಾರ್ನಾಡ್ ಅವರ ಬಗ್ಗೆ ಹೆಚ್ಚು ಇರುತ್ತೆ.
ನಾನು ಆ, ಮೊದಲು ಅಭಿನಯಿಸಿದ ನಾಟಕ ನಟರಂಗ. ನಟರಂಗ ಅವರು ಮಾಡಿದ ತಲೆದಂಡ ನಾಟಕ. ಆ, ತಲೆದಂಡ ನಾಟಕನ ಕಾರ್ನಾಡ್ರು ಬರೆದಿದ್ದಂಥ ನಾಟಕ. ಅದೇ ನಾನು ಮೊದಲನೇ ಬಾರಿಗೆ ರಂಗಭೂಮಿಗೆ ಕಾಲಿಟ್ಟಿದ್ದು ಆ ನಾಟಕದ ಮೂಲಕ. ನಟರಂಗಕ್ಕೆ ಆ ನಾಟಕವನ್ನ CR ಸಿಂಹ ಅವರು ನಿರ್ದೇಶನ ಮಾಡಿದ್ರು. ನನಗೆ ಆಗಿನ್ನೂ ರಂಗಭೂಮಿ ಅಂದ್ರೆ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಆಡಿಷನ್ಸ್ ನಡೀತಿದೆ ಅಂತ ಗೊತ್ತಿತ್ತು. ಆಡಿಷನ್ಸ್ ನೋಡೋಕ್ಕೋಸ್ಕರ ಹೋದೆ. ಅಲ್ಲಿ ಒಂದೇ ಒಂದು ಸಾಲಿನ ಒಂದು ಪಾತ್ರ ಸಿಕ್ತು. ಆಗಿನ ಕಾಲದಲ್ಲಿ ಒಂದು ನಾಟಕ ಮಾಡಬೇಕು ಅಂದ್ರೆ ನೀವು ತಲೆದಂಡ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಬೃಹತ್ ನಾಟಕ ಅದು. ತಲೆದಂಡ ನಾಟಕವನ್ನ ತೆರೆಗೆ ರಂಗಕ್ಕೆ ತರಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿತಿತ್ತು. ಅದು ಬೆಂಗಳೂರಲ್ಲಿ ಮಾಡ್ತಿದ್ವಿ. ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಉತ್ತರ ಕರ್ನಾಟಕದ ಭಾಷೆ ಬರ್ತಿರ್ಲಿಲ್ಲ. ಅವ್ರಿಗೆ ಅದಕ್ಕೆ ತಾಲೀಮು ನೀಡಿ ನಂತರ ತಯಾರಿಸಿ ತಲೆದಂಡ ನಾಟಕ ಮಾಡಬೇಕಿತ್ತು. ಸೊ ಸುಮಾರು 3 ತಿಂಗಳ ಕಾಲ ಅದರ ರಿಹರ್ಸಲ್ ನಡೀತು. CR ಸಿಂಹ ಅವರು ನಿರ್ದೇಶಿಸಿ ಬಿಜ್ಜಳನ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ನಾಟಕ ಅದು. ಅದಾದ ನಂತರ ಹಲವಾರು ಜನ ಆ ನಾಟಕವನ್ನು ಮಾಡಿದ್ದಾರೆ. ಆ ನಾಟಕ ಮಾಡೋದಕ್ಕಿಂತ ಸ್ವಲ್ಪ ದಿವಸಗಳ ಹಿಂದೆ ನಾನು ಜಾನ್ ಅನುವಿ ಅವರ ಬೆಕೆಟ್ ನಾಟಕವನ್ನ ಸಿನಿಮಾ ಮಾಡಿರೋದು ನೋಡಿದ್ದೆ. ಆ ಸಿನಿಮಾ ಮತ್ತು ತಲೆದಂಡದ ಒಂದು ಸಿಮಿಲಾರಿಟಿ ನನಗೆ ಬಹಳ ಸ್ಟ್ರೈಕಿಂಗ್ ಅಂತ ಅನಿಸ್ತು, ಬಹಳ ಫ್ಯಾಸಿನೇಟಿಂಗ್ ಅಂತ ಕೂಡ ಅನಿಸ್ತು. ತಲೆದಂಡದ ಒಂದು ವಿಶೇಷತೆ ಏನಂದ್ರೆ, ಆ ಇಡೀ ನಾಟಕ ಸೆಟ್ ಆಗಿರೋದು 12ನೇ ಸೆಂಚುರಿಯ ಬಸವ ಕಲ್ಯಾಣ, ಆ ಸುತ್ತಮುತ್ತ ನಡೆದಂತ ಘಟನೆಗಳ ಮೇಲೆ. ಹಿಸ್ಟರಿಗೆ ಎಷ್ಟು ಬದ್ಧವಾಗಿದ್ದು ಅಷ್ಟು ರಿಸರ್ಚ್ ಮಾಡಿ, ಅಷ್ಟು ಚಾಚು ತಪ್ಪದೆ ಹಿಸ್ಟ್ರಿಯನ್ನ ತಿರುಚದೇನೆ ಅದರ ಕಥೆಯನ್ನ ಬಹಳ ಡ್ರಾಮ್ಯಾಟಿಕ್ ಆಗಿ, ಬಹಳ ಇವತ್ತಿಗೆ ಸಮಕಾಲೀನವಾಗಿ ಬಹಳ ರಿಸೌಂಡ್ ಆಗುವಂತ ನಾಟಕವನ್ನ ಕಾರ್ನಾಡ್ರು ರಚಿಸಿದ್ರು. ಅದೇ ಬಹುಶಃ ಕಾರ್ನಾಡ್ ಅವರ ಎಲ್ಲಾ ನಾಟಕಗಳ ಒಂದು ರೀತಿಯ ವಿಶೇಷತೆ. ಅವರು ಯಾವುದೇ ಹಿಸ್ಟಾರಿಕಲ್ ಐತಿಹಾಸಿಕ ಘಟನೆ ಬಗ್ಗೆ ಬರೆದ್ರು ಕೂಡ ಅದು ಇವತ್ತಿನ ದಿನಗಳಿಗೆ ಬಹಳ ಕಂಟೆಂಪ್ರರಿ ಆಗಿರುತ್ತೆ, ಬಹಳ ಹತ್ತಿರವಾಗಿರುತ್ತೆ. ಅವರು ಇನ್ನೊಂದು ಗುಣ ಅವರ ನಾಟಕಗಳಲ್ಲಿ ಅಂದ್ರೆ, ಅವರ ಐತಿಹಾಸಿಕ ನಾಟಕಗಳಲ್ಲಾಗಿರ್ಬೋದು, ಯಾವುದೇ ನಾಟಕಗಳಲ್ಲಾಗಿರ್ಬೋದು, ಅವರು ಒಂದು ವ್ಯಕ್ತಿಯನ್ನ ತನ್ನ ಬಹಳ ಪರ್ಸನಲ್ ಆದಂತ, ಬಹಳ ಆಪ್ತವಾದಂತ ಗಳಿಗೆಯಲ್ಲಿ ಒಂದು ಹಿಸ್ಟಾರಿಕಲ್ ಪರ್ಸನ್ ಅನ್ನ, ಅವನ ತಳಮಳಗಳನ್ನ, ಅವನ ಟರ್ಮಾಯಿಲ್, ಅವನ ಪ್ರಶ್ನೆಗಳನ್ನ ಹುಡುಕ್ತಾ ಹೋಗ್ತಾರೆ. ಅದನ್ನ ನೀವು ಅವರೆಲ್ಲಾ ನಾಟಕಗಳಲ್ಲೂ, ಐತಿಹಾಸಿಕ ನಾಟಕಗಳಲ್ಲೂ ನೋಡಬಹುದು. ನೀವು ತಲೆದಂಡ ನೋಡಿದ್ರೆ ತುಗ್ಲಕ್ ನೋಡಿದಾಗ ತುಗ್ಲಕ್ಕಿನ ಬಹಳ ದೊಡ್ಡ ಏನಿದೆ ಪ್ರಾಬ್ಲಮ್ಸ್ ಮತ್ತೆ ಅವನ ಟರ್ಮಾಯಿಲ್ಗಳು ನಾವು ನೋಡೋದು ಅವನ ಪಬ್ಲಿಕ್ ಅಪಿಯರೆನ್ಸ್ ಅಲ್ಲ, ಅವನು ತನ್ನ ಮಲತಾಯಿ ಜೊತೆ ಮಾತಾಡುವ ದೃಶ್ಯಗಳಲ್ಲಿ ಹಾಗೂ ಬಹಳ ಆಪ್ತ ಜನರ ಜೊತೆ ಮಾತಾಡುವ ದೃಶ್ಯಗಳಲ್ಲಿ, ಒಬ್ಬನೇ ಇರುವ ದೃಶ್ಯಗಳಲ್ಲಿ ಅವನ ಇನ್ನರ್ ಜರ್ನಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ ಕಾರ್ನಾಡ್ರು. ಅದೇ ರೀತಿ ನಾವು ತಲೆದಂಡ ನಾಟಕದಲ್ಲಿ ಬಿಜ್ಜಳ ಮತ್ತು ಬಸವಣ್ಣ ಅವರಿಬ್ಬರ ಸ್ನೇಹ ಸಂಬಂಧ ಅದು ಹೇಗೆ ಅಫೆಕ್ಟ್ ಆಯಿತು, ಇಡೀ ಒಬ್ಬ ಸ್ಟೇಟ್ ಇನ ರೆಪ್ರೆಸೆಂಟೇಟಿವ್ ಮತ್ತೊಬ್ಬ ಫೇತ್ ಇನ ರೆಪ್ರೆಸೆಂಟೇಟಿವ್, ಇವರಿಬ್ಬರ ಸಂಘರ್ಷ ಆದಾಗ ಹೇಗೆ ಇಡೀ ಸಿಸ್ಟಮ್ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದನ್ನ ಕಾರ್ನಾಡು ಚಿತ್ರಿಸ್ತಾ ಹೋಗ್ತಾರೆ. ಹಾಗೆ ನೀವು ರಕ್ಕಸ ತಂಗಡಿ ನಾಟಕ ನೋಡಿದಾಗೂ ಅಷ್ಟೇ, ಅಳಿಯರಾಮರಾಯನ ಪರ್ಸನಲ್ ಲೈಫ್, ಅದ್ರ ಮೂಲಕ ನಾವು ಒಂದು ಇಡೀ ಐತಿಹಾಸಿಕ ಘಟನೆಯನ್ನ ನಾವು ನೋಡಕ್ಕೆ ಶುರು ಮಾಡ್ತೀವಿ. ನಾನು ತಲೆದಂಡ ಮಾಡಿದಾಗ 1991, ಆಗಿನ್ನೂ ನಾನು ಕಾರ್ನಾಡ್ರನ್ನ ತೆರೆಯ ಮೇಲೆ ನೋಡಿದ್ದೆ ಹಾಗೂ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನೋಡಿದ್ದೆ ಹೊರತು ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಸೈನ್ಸ್ ಶೋನ ಎಷ್ಟು ಅದ್ಭುತವಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಅವರು ಪ್ರೆಸೆಂಟ್ ಮಾಡಿದ್ದನ್ನು ನೋಡಿ ನಾನು ಬೆರಗಾಗಿದ್ದೆ. ಮಾಲ್ಗುಡಿ ಡೇಸ್ ಅಲ್ಲಿ ಅವ್ರನ್ನ ನೋಡಿ ಇಷ್ಟಪಟ್ಟಿದ್ದೆ, ಸಿನಿಮಾಗಳನ್ನು ನೋಡಿದ್ದೆ, ಉತ್ಸವ ನೋಡಿದ್ದೆ. ಒಂದಾನೊಂದು ಕಾಲದಲ್ಲಿ ಬಹಳ ಇಷ್ಟ ಆದಂತ ಸಿನಿಮಾ ಆಗಿತ್ತು. ಆದ್ರೆ ಅಷ್ಟೇ, ನನ್ನ ಕಾರ್ನಾಡರ ಪರಿಚಯ ಇದ್ದಿದ್ದು ಹೀಗೆ ರಂಗಭೂಮಿಯಲ್ಲಿ ಅವರು ಬರೆದಿದ್ದನ್ನ
ಹಾಗೂ ಅವರು ಸಿನಿಮಾ ಟೆಲಿವಿಷನ್ ಅಲ್ಲಿ ಮಾಡಿದ್ದನ್ನ ನೋಡಿ ಅಷ್ಟೇ. ನಂತರ ನಾನು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಗೆ ನನ್ನ MA ಮಾಡೋದಕ್ಕೆ ಹೋದೆ 94 ಅಲ್ಲಿ. 96 ಅಲ್ಲಿ ನನ್ನ MA ಮುಗಿಸ್ಕೊಂಡು ನಾನು ವಾಪಸ್ ಬೆಂಗಳೂರಿಗೆ ಬಂದಾಗ ನನಗೆ ಆಸೆ ಇದ್ದಿದ್ದು, ನನ್ನ ಎಷ್ಟೋ ಜನ ಸ್ನೇಹಿತರು ನನ್ನ ಜೊತೆ ಓದ್ದವರು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಲಿ, ಅವರೆಲ್ಲರೂ ಬಾಂಬೆಗೆ ಹೋಗ್ಬೇಕು ಅಂತ ಇಷ್ಟ ಆಯ್ತು. ಯಾಕಂದ್ರೆ ಬಾಂಬೆಲಿ ಬಹಳ ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ಇದೆ, ಬಹಳ ದೊಡ್ಡ ಟೆಲಿವಿಷನ್ ಇಂಡಸ್ಟ್ರಿ ಇದೆ, ಅಲ್ಲಿ ಅವಕಾಶಗಳು ತುಂಬಾ ಹೆಚ್ಚು. ನನ್ನ ಸೀನಿಯರ್ಸ್ ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಮುಖ್ಯವಾದ ಪೊಸಿಷನ್ಸ್ ಅಲ್ಲಿ ಇದ್ರು. ಅದರಿಂದ ನಾನು ಬಾಂಬೆಗೆ ಹೋದ್ರೆ ನನಗೆ ಅಲ್ಲಿ ಬಹಳ ಎಕ್ಸೈಟಿಂಗ್ ಆಗಿರುವಂತ ಕೆಲಸ ಸಿಗುತ್ತೆ ಅನ್ನೋ ಆಸೆ ಇತ್ತು. ಅದಕ್ಕೆ ನಾನು ಮುಂಬೈಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ. ನಮ್ಮ ತಂದೆ ಡಾಕ್ಟರ್ ಕೆ ಮರುಸಿದ್ದಪ್ಪ ಅವರು ನಾಟಕದ ಕ್ರಿಟಿಕ್ಕು, ಚಿಂತಕರು. ಅವ್ರಿಗೂ ಕಾರ್ನಾಡ್ರಿಗೂ ಬಹಳ ಹತ್ತಿರದ ಸಂಬಂಧವಿತ್ತು. ಅವರು ನನಗೆ, ನೀ ಹೇಗಿದ್ರು ಮುಂಬೈಗೆ ಹೋಗ್ತಿದ್ಯಾ, ಕಾರ್ನಾಡ್ರು ಎಷ್ಟೋ ವರ್ಷ ಅಲ್ಲಿ ಮುಂಬೈಯಲ್ಲಿ ಇದ್ದು ಬಂದವರು, ಹೋಗಿ ಅವ್ರನ್ನ ಒಂದ್ಸತಿ ಭೇಟಿಯಾಗೋ, ಅವ್ರೇನಾದ್ರು ಒಂದಷ್ಟು ನಿನಗೆ ಟಿಪ್ಸ್ ಕೊಡ್ಬೋದು, ಹೇಗೆ ಅಲ್ಲಿ ಕೆಲಸದ ಬಗ್ಗೆ, ಅಲ್ಲಿ ಉಳ್ಕೊಳ್ಳೋದ್ರ ಬಗ್ಗೆ. ನನಗೆ ಕಾರ್ನಾಡ್ರ ಬಗ್ಗೆ ಗೊತ್ತಿತ್ತು, ಅವ್ರಿಗೆ ಸಮಯ ಪ್ರಜ್ಞೆ ಬಹಳ ದೊಡ್ಡದು. ಅವ್ರಿಗೆ ಅವರು 9 ಗಂಟೆಗೆ ಬರೋದಕ್ಕೆ ಹೇಳಿದ್ರು ನಮ್ಮ ತಂದೆಗೆ, ನಿಮ್ಮ ಮಗನ್ನ 9 ಗಂಟೆಗೆ ನಾನು ಬಂದು ಮೀಟ್ ಮಾಡೋದಕ್ಕೆ ಹೇಳಿ ಅಂತ ಹೇಳಿದ್ರು. ನಾನು 8:55 ಅವರ ಮನೆಯ ಆಚೆ ಹೋದೆ. ಅವರು ಗೇಟ್ ಆಚೆ ಕಾದಿದ್ದು ಕರೆಕ್ಟಾಗಿ 9 ಗಂಟೆಗೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋದೆ. ಅವ್ರ ಟೈಮ್ ನೋಡ್ಕೊಂಡ್ರು, ಖುಷಿ ಆಯ್ತು. ಹಿ ವಾಸ್ ಇಂಪ್ರೆಸ್ ದಟ್ ಐ ಹ್ಯಾಡ್ ಕೆಪ್ಟ್ ಮೈ ಟೈಮ್. ಆಮೇಲೆ ನಾನು ಅವರು ಮಾತಾಡೋಕೆ ಶುರು ಮಾಡಿದ್ವಿ. ಏನು ಓದಿದ್ಯಾ ಅಂತ ಕೇಳಿದ್ರು. ನಾನು ಹೇಳಿದೆ ಏನೇನು ಮಾಡಿದ್ದೆ, ನನ್ನ ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ ಹೇಳಿದೆ, ನನ್ನ MA ಅಲ್ಲಿ ಓದಿದ್ದು, ಚಾಮ್ಸ್ಕಿ ಅವರು ಬಂದಿದ್ದು, ಅವ್ರ ಭಾಷಣ ಕೇಳಿದ್ದು, ಅದೆಲ್ಲ ನಾನು ಹೇಳಿದಾಗ ಅವ್ರಿಗೆ ಬಹಳ ಹಿಡಿಸ್ತು ಅಂತ ಕಾಣಿಸುತ್ತೆ. ಕಡೆಗೆ ಕೇಳಿದ್ರು, ಮುಂಬೈಗೆ ಹೋಗ್ಲೇಬೇಕು ಅಂತ ನೀನು ಪಣ ತೊಟ್ಟಿದ್ಯಾ ಅಥವಾ ನೀನು ವಿಲ್ ಯು ಚೇಂಜ್ ಯುವರ್ ಮೈಂಡ್ ಅಂತ ಕೇಳಿದ್ರು. ಯಾಕೆ ಸರ್ ಅಂತಂದಾಗ ಅವ್ರು ಹೇಳಿದ್ರು, ನಾನು ಕಾನೂರು ಹೆಗ್ಗಡತಿ ನಾವೆಲ್, ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯನ್ನ ಸಿನಿಮಾ ಹಾಗೂ ಸೀರಿಯಲ್ ರೂಪದಲ್ಲಿ ಮಾಡ್ಬೇಕು ಅಂತಿದ್ದೀನಿ, ನನ್ನ ಜೊತೆ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಕೂಡ್ಲೆ ಒಪ್ದೆ. ನನಗೆ ಬಹಳ ಖುಷಿ ಆಯ್ತು. ಗಿರೀಶ್ ಕಾರ್ನಾಡ್ ಅಂತ ಮೇಧಾವಿ ಜೊತೆ ನನಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಅನ್ನೋದ್ರ ಬಗ್ಗೆ ಬಹಳ ಖುಷಿ ಆಯ್ತು. ಒಪ್ದೆ. ಅವ್ರ ಜೊತೆ ನಾನು ಸೇರ್ಕೊಂಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಕಾನೂರು ಹೆಗ್ಗಡತಿ ಆಗಿದ್ದು ಅದಾದ 3 ವರ್ಷದ ನಂತರ, ಅದಕ್ಕಿಂತ ಮುಂಚೆ ನಾವು ಮೊದಲು ಕೆಲಸ ಮಾಡಿದ್ದು ಅಂತರಾಳ್ ಅಂತ ಒಂದು ಸೀರೀಸ್ ನಲ್ಲಿ. ಅದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಆಕ್ಚುಯಲ್ ಕೇಸ್ ಸ್ಟಡೀಸ್ ಫ್ರಮ್ ದ ಫೈಲ್ಸ್ ಆಫ್ ಡಾಕ್ಟರ್ ಅಶೋಕ್ ಪೈ ಅವರು ನೋಡಿದಂತ ಆಕ್ಚುಯಲ್ ಕೇಸ್ ಸ್ಟಡೀಸ್ ಅನ್ನ ಆಧರಿಸಿ ದೂರದರ್ಶನಕ್ಕಾಗಿ ಕಾರ್ನಾಡ್ರು ಒಂದು ಸೀರೀಸ್ ನ ನಿರ್ಮಿಸಿದ್ರು. ಅದರಲ್ಲಿ ಪ್ರತಿ ಒಂದು ಎಪಿಸೋಡ್ ಅಲ್ಲಿ ಒಂದು ಕೇಸ್ ಸ್ಟಡಿಯನ್ನ ತಗೊಳ್ತಿದ್ವಿ. ಒಂದು ರೀತಿಯ ಒಂದು ಮೆಂಟಲ್ ಕಂಡೀಷನ್ ಅನ್ನು ತಗೊಂಡು ಅದನ್ನ ದೃಶ್ಯದ ಮೂಲಕ, ಸೀನ್ಸ್ ಕಟ್ಟುವ ಮೂಲಕ ನಾವು ಅದನ್ನ ಆಡಿಯನ್ಸ್ಗೆ ಕಥೆಯ ರೂಪದಲ್ಲಿ ಪ್ರೆಸೆಂಟ್ ಮಾಡುವ ಒಂದು ಪ್ರಯತ್ನ ಆಗಿತ್ತು. ಬಹಳ ಫ್ಯಾಸಿನೇಟಿಂಗ್ ಆಗಿತ್ತು. ಕಾರ್ನಾಡ್ ಅವರ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಕಾಲಜಿ ಹಾಗೂ ಅವರು ಆ ಒಂದು ಸೈಕಾಲಜಿಕಲ್ ಕಂಡೀಷನ್ ನ ಎಷ್ಟು ಅಥೆಂಟಿಕ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಅವರ ಒಂದು ಕಾಳಜಿ, ಎಲ್ಲೂ ತಪ್ಪಾಗಬಾರ್ದು, ಅವರ ಪರ್ಫೆಕ್ಷನಿಸ್ಟ್ ಮೈಂಡ್ ಥಿಯರಿಟಿಕಲಿ. ಆಮೇಲೆ ಅಶೋಕ್ ಪೈ ಅವರು ಬರ್ತಾ ಇದ್ರು, ಅಶೋಕ್ ಪೈ ಅವ್ರಿಗೆ ಅವ್ರ ಸೀನ್ಸ್ ತೋರಿಸ್ತಾ ಇದ್ರು, ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು, ತಪ್ಪಿದ್ರೆ ಮತ್ತೆ ರೀಶೂಟ್ ಮಾಡ್ತಾ ಇದ್ರು. ಆ ರೀತಿಯ ಒಂದು ಪರ್ಫೆಕ್ಷನಿಸಮ್ ನಾನು ಕಾರ್ನಾಡಲ್ಲಿ ನನ್ನ ಮೊದಲನೇ ಪ್ರಾಜೆಕ್ಟ್ ಅಲ್ಲೇ ನೋಡಿದೆ. ಅದನ್ನ ನಾನು ತುಂಬಾ ಅವರಿಂದ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಅದರಲ್ಲಿ ಒಂದು ಎಪಿಸೋಡ್ನ ಅವರು ನನ್ನ ಹತ್ರ ಬರ್ಸಿದ್ರು ಕೂಡ, ಒಂದು ಎಪಿಸೋಡ್ ಅಂತರಾಳ್ ಅನ್ನೋ ಪ್ರೋಗ್ರಾಮ್. ಅದಾದ ನಂತರ ದೂರದರ್ಶನ್ ಅವರು ಕಾರ್ನಾಡ್ರಿಗೆ ಸ್ವರಾಜ್ನಾಮ ಅಂತ ಒಂದು ಪ್ರೋಗ್ರಾಮ್ ಅನ್ನ ಕಮಿಷನ್ ಮಾಡಿತು. 50 ವರ್ಷ ಭಾರತದ ಸ್ವಾತಂತ್ರ್ಯ ಆಗಿ 50 ವರ್ಷ ತುಂಬಿತ್ತು. ಅದಕ್ಕಾಗಿ ಕಾರ್ನಾಡ್ರಿಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡೋಕೆ ಕೇಳಿದಾಗ ಕಾರ್ನಾಡ್ರು ಮಾಡಿದಂಥ ಪ್ರೋಗ್ರಾಮ್ ಸ್ವರಾಜ್ನಾಮ ಅಂತ. ಅದರಲ್ಲಿ ಪ್ರತಿ ತಿಂಗಳು ಅಂದ್ರೆ ಜನವರಿಯಲ್ಲಿ ನಡೆದಂತ ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟ ಮುಖ್ಯವಾದ ಘಟನೆಗಳೇನು, ಫೆಬ್ರವರಿಯಲ್ಲಿ ಸಂಬಂಧಪಟ್ಟಂತ ಮುಖ್ಯವಾದ ಘಟನೆಗಳು ಏನು, ಹಾಗೆ 12 ಎಪಿಸೋಡ್ಗಳ ಪ್ರೋಗ್ರಾಮ್ ಅನ್ನ ಕಾರ್ನಾಡ್ರು ತಯಾರಿಸಿದ್ರು.
ವಹೀದಾ ರೆಹಮಾನ್ ಅವರು ಅದ್ರಲ್ಲಿ ಆಕ್ಟ್ ಮಾಡಿದ್ರು, ಅಂಬರೀಶ್ ಪುರಿ ಅವರು ಆಕ್ಟ್ ಮಾಡಿದ್ರು ಒಂದ್ ಎಪಿಸೋಡ್ ಅಲ್ಲಿ, ಅನಂತ್ ನಾಗ್ ಅವರು ಒಂದ್ ಎಪಿಸೋಡ್ ಅಲ್ಲಿ ಇದ್ರು. ಹೀಗೆ ಬಹಳ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಈ ಸ್ವರಾಜ್ನಾಮಾಲಿ ಇದ್ರು. ನಾನು ಕಾರ್ನಾಡರಿಗೆ ಆ ಪ್ರೋಗ್ರಾಮ್ ಅಲ್ಲಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅದಾದ ಮುಂದಿನ ವರ್ಷದಲ್ಲಿ ನಾವು ಕಾನೂರು ಹೆಗ್ಗಡತಿ ಕಾದಂಬರಿಯನ್ನ ಕೈಗೆ ತಗೊಂಡ್ರು ಕಾರ್ನಾಡರು. ಆ ಕಾನೂರು ಹೆಗ್ಗಡತಿಯನ್ನ ಸೈಮಲ್ಟೇನಿಯಸ್ ಆಗಿ ಕನ್ನಡದಲ್ಲಿ ಒಂದು ಫೀಚರ್ ಫಿಲ್ಮ್ ಆಗಿ ಹಾಗೂ ಹಿಂದಿಯಲ್ಲಿ ಒಂದು ಟೆಲಿವಿಷನ್ ಸೀರೀಸ್ ಆಗಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು. ಆಗ ಡಿಸೈಡ್ ಮಾಡಿದಾಗ ಆ ಹಿಂದಿ ಸೀರಿಯಲ್ 15 ಎಪಿಸೋಡ್ ಇದ್ದು ಕನ್ನಡ ಸಿನಿಮಾ 2 ಗಂಟೆ ಕಾಲದ್ದು ಅಂತ ಆಯ್ತು. ಆದ್ರೆ ಒಂದು ಪ್ರಶ್ನೆ ಇತ್ತು. ಕಾನೂರು ಹೆಗ್ಗಡತಿ ಬಹಳ ಬೃಹತ್ ಕಾದಂಬರಿ, ಸುಮಾರು 500 ಪುಟದಷ್ಟು ದೊಡ್ಡ ಕಾದಂಬರಿ, ಕನ್ನಡಿಗರ ಒಂದು ರೀತಿಯ ಹೆಮ್ಮೆಯ ಕಾದಂಬರಿ. ಕುವೆಂಪು ಅವರು ನಮ್ಮ ಮೊದಲ ಕನ್ನಡ ಜ್ಞಾನಪೀಠ ಬಂದಂತ ಬರಹಗಾರರು, ಅವರ ಕಾದಂಬರಿಯನ್ನ ಗಿರೀಶ್ ಕಾರ್ನಾಡರು ಕೈಗೆ ತಗೊಂಡಿದ್ರು. ಅದ್ರ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಅಷ್ಟು ದೊಡ್ಡ ಕಥೆಯನ್ನ ಒಂದು ಸಿನಿಮಾ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಕಾರ್ನಾಡರು ಒಂದು ಸೊಲ್ಯೂಷನ್ ಕಂಡುಕೊಂಡ್ರು. ಅದೇನಂದ್ರೆ, ಕುವೆಂಪು ಅವರು ಇದನ್ನ ಕಾನೂರು ಹೆಗ್ಗಡತಿ ಅಂತ ಹೆಸರಿಟ್ಟಿದ್ದಾರೆ. ಆದ್ರಿಂದ ನಾನು ಇಡೀ ಕಥೆಯನ್ನ ಆ ಕಥೆಯಲ್ಲಿ ಬರುವ 2 ಹೆಗ್ಗಡತಿಯರ ದೃಷ್ಟಿಕೋನದಿಂದ ನಾನು ಕಟ್ತೀನಿ ಅಂತ. ಅದರಲ್ಲಿ ಬರುವವರು 2 ಹೆಗ್ಗಡತಿಯರು, ಒಬ್ಬಳು ಸುಬ್ಬಮ್ಮ ಮತ್ತೊಬ್ಬಳು ಸೀತೆ. ಕಾನೂರು ಹೆಗ್ಗಡತಿ ಓದ್ದವರೆಲ್ಲ ಆ ಕಾದಂಬರಿಯನ್ನ ಇಷ್ಟಪಟ್ಟಿದ್ದು ಅಲ್ಲಿನ ಲ್ಯಾಂಡ್ಸ್ಕೇಪ್ ಹಾಗೂ ಅಲ್ಲಿನ ಅನೇಕ ರೀತಿಯ ಕ್ಯಾರೆಕ್ಟರ್ಸು, ಒಂದ್ ರೀತಿಯ ದೊಡ್ಡ ವಿಸ್ತಾರವಾದ ಮಾರಲ್ ಕಂಪಾಸ್, ಇದೆಲ್ಲ ಕಾರಣದಿಂದ. ಆದ್ರೆ ಕಾರ್ನಾಡವರು ಒಂದು ರೀತಿ ಇಡೀ ಕಾದಂಬರಿಯನ್ನ ಫೆಮಿನಿಸ್ಟ್ ಆಂಗಲ್ ಇಂದ ಫೋಕಸ್ ಮಾಡಿದ್ರು, ಈ ಹೆಗ್ಗಡತಿಯರ ಮೂಲಕ ಕಥೆ ಹೇಳುವ ಆ ಡಿಶನ್ ಇಂದ. ಒಂದ್ಸತಿ ನಾವು ಅದು ಆ ಕಥೆಯನ್ನ ಹೆಗ್ಗಡತಿಯರ ದೃಷ್ಟಿಕೋನದಿಂದ ಹೇಳೋಕೆ ಹೊರಟಿದ ಕೂಡ್ಲೆ ಎಷ್ಟೋ ಕಥೆಯ ಆಯಾಮಗಳು ಬಿಟ್ಟು ಮುಖ್ಯವಾದ ವಿಚಾರಕ್ಕೆ ಫೋಕಸ್ ಆಯ್ತು ಕತೆ. ಆಮೇಲೆ ಹೆಚ್ಚು ಮನೆ ಒಳಗೆ, ಯಾಕಂದ್ರೆ ಹೆಂಗಸಿನ ಪ್ರಪಂಚ ನಡೆಯೋದು ಹೆಚ್ಚು ಮನೆ ಒಳಗಿರೋದ್ರಿಂದ ಅದು ಮನೆ ಒಳಗೆ ಫೋಕಸ್ ಶಿಫ್ಟ್ ಆಯ್ತು. ಆ ಪ್ರಾಜೆಕ್ಟ್ ಮಾಡ್ತಿರುವಾಗಲೇ ಕಾರ್ನಾಡರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂತು. ಸೊ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕಾದಂಬರಿಯನ್ನ ನಿರ್ದೇಶನ ಮಾಡ್ತಿರುವಾಗಲೇ ಕಾರ್ನಾಡರಿಗೆ ಕನ್ನಡದ 7ನೇ ಜ್ಞಾನಪೀಠ ಪ್ರಶಸ್ತಿ ದಕ್ತು. ಆ ಸಿನಿಮಾ ಮಾಡ್ತಿರುವಾಗ ಅವರು ಆಗಾಗ ಹೋಗಿ ಬಂದು ಮಾಡ್ಬೇಕಾಗಿತ್ತು ಈ ಪ್ರಶಸ್ತಿ ಇತ್ಯಾದಿ ಕೆಲಸಗಳಿಂದ. ಆದ್ರಿಂದ ನನಗೆ ಅವರು ಒಂದ್ ದಿವಸ ಕರೆದು ಹೇಳಿದ್ರು, ಈ ಸೀರಿಯಲ್ ನಿರ್ದೇಶನನ ನೀನ್ ನೋಡ್ಕೊ, ನಾನು ಸಿನಿಮಾ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀನಿ ಅಂತ. ನನ್ನ ಮೊದಲನೇ ಸತಿ ನಾನು ಸಿನಿಮಾಗೆ ವರ್ಕ್ ಮಾಡ್ತಿದ್ದು. 3 ವರ್ಷ ಕರ್ನಾಟಕ ಕಡೆಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. ಇದರಲ್ಲಿ ಅಸೋಸಿಯೇಟ್ ಆಗಿದ್ದೆ. ಒಂದೇ ಸತಿ ಅವರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ನನ್ನ ಮೇಲೆ ವಹಿಸಿದ್ರು. ಆ ಇಡೀ ಪ್ರಾಜೆಕ್ಟ್ಗೆ ಸಿನಿಮ್ಯಾಟೋಗ್ರಫರ್ ಆಗಿದ್ದವರು ಎಸ್ ರಾಮಚಂದ್ರ, ಮಾಲ್ಗುಡಿ ಡೇಸ್ ಅಂತ ದೊಡ್ಡ ಪ್ರಾಜೆಕ್ಟ್ ಅನ್ನ ಫೋಟೋಗ್ರಫಿ ಮಾಡಿದಂಥವ್ರು. ನಾನು ಅನ್ಕೊಂಡಿದ್ದೆ ಅವರು ರಾಮಚಂದ್ರ ಅವರಿಗೆ ಡೈರೆಕ್ಟರ್ ಮಾಡಿ ನನ್ನ ಅಸಿಸ್ಟೆಂಟ್ ಆಗಿ ಮಾಡ್ತಾರೆ ಅಂತ. ಆದ್ರೆ ಅವರು ನನ್ನನ್ನ ಡೈರೆಕ್ಟರ್ ಆಗಿ ನೇಮಿಸಿ ರಾಮಚಂದ್ರ ಅವ್ರಿಗೆ ಹೇಳಿದ್ರು, ನೀವು ಇವ್ರಿಗೆ ಹೆಲ್ಪ್ ಮಾಡಿ ಅಂತ. ಸೊ ಅವ್ರಿಗೆ ಸುಮಾರು 5 ಎಪಿಸೋಡ್ನ ನಂತರದ ಕಾನೂರ್ ಕಿ ಟಕುರಾಯಿ ಅನ್ನೋ ಒಂದು ಇದು ಹಿಂದಿ ಸೀರಿಯಲ್ ಏನಿತ್ತು ಅದನ್ನ ನಾನು ನಿರ್ದೇಶನ ಮಾಡಿದೆ. ಹಾಗೂ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂತ ಆಪರ್ಚುನಿಟಿ ನನಗೆ ಸಿಕ್ತು. ಅದಾದ ನಂತರ ಕಾರ್ನಾಡರು ಇಂಗ್ಲೆಂಡ್ಗೆ ಹೋದ್ರು. ಕಾನೂರು ಹೆಗ್ಗಡತಿ ರಿಲೀಸ್ ಆದ ನಂತರ ಇಂಗ್ಲೆಂಡ್ಗೆ ಹೋದ್ರು. ಅಲ್ಲಿ ಲಂಡನ್ ಅಲ್ಲಿ ನೆಹರು ಸೆಂಟರ್ಗೆ ಅವರು ಡೈರೆಕ್ಟರ್ ಆದ್ರು. ನಾನು ಇಲ್ಲಿ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಸುರಭಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿದ್ದೆ ಆಗಿನ ಕಾಲದಲ್ಲಿ. ಅದಕ್ಕೆ ಕರ್ನಾಟಕದ ಬಗ್ಗೆ 1-2 ಫೀಚರ್ಗಳನ್ನ ಮಾಡಿದೆ. CNN-ಗೆ ಒಂದು ಪ್ರೋಗ್ರಾಮ್ಗೆ ಟೆಕ್ನಾಲಜಿ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡಿದ್ದೆ. ಕಾರ್ನಾಡರು ಲಂಡನ್ ಅಲ್ಲಿ ಇದ್ರು. ಒಂದ್ ದಿವಸ ನನಗೆ ಇಮೇಲ್ ಬಂತು, ನಾನು ಇಲ್ಲಿ ನೆಹರು ಸೆಂಟರ್ಗೆ ಬಂದು ಒಂದು ಲೆಕ್ಚರ್ ಕೊಡಕ್ಕಾಗುತ್ತಾ ನಿನಗೆ, ಇಂಡಿಯನ್ ಸಿನಿಮಾ ಇನ್ ಇಂಗ್ಲಿಷ್ ಬಗ್ಗೆ ನೀನು ಏನೇನೋ ಬರ್ದಿದ್ಯಾ ಅನ್ನೋದು ಓದಿದೆ, ಭಾರತದಲ್ಲಿ ಇಂಗ್ಲಿಷ್ ಸಿನಿಮಾ ಮಾಡುವವರ ಬಗ್ಗೆ ಅದ್ರ ಬಗ್ಗೆ ಒಂದು ಲೆಕ್ಚರ್ ಕೊಡ್ತೀಯ ನೀನು ಅಂತ ಕೇಳಿದ್ರು.
ನಾನು ಕೊಡ್ತೀನಿ ಅಂತ ಒಪ್ಪಿದೆ. ಅವರು ನನಗೊಂದು ಇನ್ವಿಟೇಷನ್ ಕಳಿಸಿದ್ರು ನೆಹರು ಸೆಂಟರ್ ಮೂಲಕ. ನಾನಲ್ಲಿ ಹೋದೆ. ಅಲ್ಲಿ ಹೋದಾಗ ನಮ್ಮ ಜೊತೆನೇ ಇರು ನೀನು, ಲಂಡನಲ್ಲಿ ಇದ್ದಾಗ ನಮ್ಮ ಜೊತೆನೇ ಇರು. ನಮ್ಮ ಮಾಮ ಅಲ್ಲಿ ವುಲ್ವರ್ಹ್ಯಾಂಪ್ಟನ್ ಅನ್ನೋ ಊರಲ್ಲಿದ್ರು, ಡಾಕ್ಟರ್ ಶಿವಪ್ರಸಾದ್ ಅವರು. ನೀನು ನಮ್ಮ ಜೊತೆ ಇದ್ದು ಮುಂದೆ ಅವ್ರ ಜೊತೆ ಹೋಗಿ ವುಲ್ವರ್ಹ್ಯಾಂಪ್ಟನ್ ಇರ್ಬೋದು ಅಂತ ಹೇಳಿದ್ರು. ಆದರೆ ನಾನು ಕಾರ್ನಾಡವ್ರ ಜೊತೆ ಇರುವಾಗಲೇ ನನಗೆ ಅಲ್ಲಿ ಒಂದು ಕ್ಯಾನ್ಸರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ, ಅದಕ್ಕೆ ನಿರ್ದೇಶಕರನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾಯ್ತು. ನಾನು ಆ ಡಾಕ್ಯುಮೆಂಟ್ರಿಗೆ ನಿರ್ದೇಶಕನಾಗುವುದಕ್ಕೆ ಅಪ್ಲೈ ಮಾಡಿದೆ. ಸುಮಾರು 5 ಜನ ಶಾರ್ಟ್ ಲಿಸ್ಟ್ ಆದ್ರು. 5 ಜನದಲ್ಲಿ ನಾನು ಒಬ್ಬ ಶಾರ್ಟ್ ಲಿಸ್ಟ್ ಅಲ್ಲಿ ಸೇರಿದೆ. ಅದಾದ ನಂತರ ನಾನು ಕೂಡ ನಾನೇ ಅದಕ್ಕೆ ನಿರ್ದೇಶಕನಾಗಿ ಸೆಲೆಕ್ಟ್ ಆದೆ. ಸೊ 1 ವರ್ಷದ ಪ್ರಾಜೆಕ್ಟ್ಗೆ ನಾನು ಲಂಡನ್ ಅಲ್ಲಿ ಇರೋದಕ್ಕೆ ಒಂದು ಅವಕಾಶ ಸಿಕ್ತು ಕ್ಯಾನ್ಸರ್ ಡಾಕ್ಯುಮೆಂಟ್ರಿ ಅಂತ. ನಾನು ನನ್ನದೇ ಆದ ಒಂದು ಬೇರೆ ಲಂಡನ್ ಅಲ್ಲಿ ಒಂದು ಅಲ್ಲಿ ಝೋನ್ಗಳಿದೆ. ಲಂಡನ್ ಝೋನ್ 1, ಝೋನ್ 2, ಝೋನ್ 3. ಗಿರೀಶ್ ಅವರು ಬಿಕಾಸ್ ಹಿ ವಾಸ್ ಪಾರ್ಟ್ ಆಫ್ ದಿ ಇಂಡಿಯನ್ ಹೈ ಕಮಿಷನ್ ಟು ಲಂಡನ್, ಅವರು ಝೋನ್ 1 ಅಲ್ಲಿ ಸೆಂಟ್ರಲ್ ಲಂಡನ್ ಅಲ್ಲಿ ಹೈಡ್ ಪಾರ್ಕ್ ಪಕ್ಕನೇ ಅವರ ಮನೆ ಇತ್ತು. ನಾನು ಝೋನ್ 3 ಅಲ್ಲಿ ಒಂದು ಮನೆನ ಬಾಡಿಗೆ ತಗೊಂಡು ಅಲ್ಲಿಗೆ ನಾನು ಶಿಫ್ಟ್ ಆದೆ. ಆದರೆ ಆಗಾಗ ಕಾರ್ನಾಡು ಮನೆಗೆ ಕರ್ಸ್ಕೊಳ್ಳೋರು, ಅವ್ರ ಮನೆಯಲ್ಲಿ ಹೋಗಿ ಇರ್ತಿದ್ದೆ ಎಲ್ಲ. ಇಲ್ಲಿ ನಂಗೆ 1-2-3 ಬಹಳ ಇಂಟ್ರೆಸ್ಟಿಂಗ್ ಆದ ಘಟನೆಗಳನ್ನು ನಾನು ನೆನೆಸ್ಕೋಬೇಕು. ಒಂದೇನಂದ್ರೆ, ನಾನು ಕಾರ್ನಾಡ್ರು ಮನೇಲಿದ್ದಾಗ, ಇದು ನಾನು ಮುಂಚೆ ಕೂಡ ಕಾನೂರು ಹೆಗ್ಗಡತಿ ಮಾಡುವಾಗಲೂ ಕೂಡ ಗಮನಿಸಿದ್ದೆ. ಕಾನೂರು ಹೆಗ್ಗಡತಿ ಮಾಡುವಾಗ ನಿರ್ದೇಶಕರ ಕೋಣೆ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ರೂಮ್ 2 ಅಕ್ಕಪಕ್ಕ ಇತ್ತು. ರಾತ್ರಿ ನಾವೆಲ್ಲರೂ ಮಲಗಿದಾಗ ಕಾರ್ನಾಡ್ರು ಇನ್ನೂ ಬರಿತಾ ಕೂತಿರ್ತಿದ್ರು. ಬರೆದು ಆ ಲೈನ್ಗಳನ್ನ ಜೋರಾಗಿ ಹೇಳೋರು. ಅಂದ್ರೆ ಅವ್ರಿಗೆ, ಬಿಕಾಸ್ ಹಿ ವಾಸ್ ಅ ರೈಟರ್ ಆ್ಯಂಡ್ ಅನ್ ಆ್ಯಕ್ಟರ್, ಅವರ ಡೈಲಾಗ್ಗಳು ಹೇಗೆ ಕೇಳಿಸುತ್ತೆ ಅನ್ನೋದು ಮುಖ್ಯ ಆಗಿತ್ತು. ಸೊ ಅದನ್ನ ಜೋರಾಗಿ ಹೇಳೋರು ಮತ್ತೆ ತಿದ್ದೋರು. ನಾನು ಲಂಡನ್ನಲ್ಲಿ ಇದ್ದಾಗ ಮತ್ತೆ ನಾನು ಅವ್ರ ಮನೇಲಿ ಉಳ್ಕೊಂಡಿದ್ದೆ. ಅವರ ಸ್ಟಡಿ ರೂಮ್ ಪಕ್ಕ ನನ್ನ ರೂಮ್ ಇತ್ತು. ಸೊ ಅವರು ಎಷ್ಟೋ ರಾತ್ರಿ ಆದರೂ ಅವರು ಬರಿತಾ ಇರೋರು. ಬರೆದಾಗ ಆ ಸಾಲುಗಳನ್ನ ಜೋರಾಗಿ ಹೇಳೋರು, ಮತ್ತೆ ಅಂತ ಅಂದು ಮತ್ತೆ ಬರೆಯೋರು. ಆ ರೀತಿಯ ಒಂದು ಫ್ಯಾಸಿನೇಟಿಂಗ್ ಆದಂಥ ಒಂದು ಪರ್ಫೆಕ್ಷನಿಸ್ಟ್ ರೈಟರ್, ಹೇಗೆ ಆ್ಯಕ್ಟಿಂಗ್ ಒಬ್ಬ ರೈಟರ್ನ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅನ್ನೋದು ನಾನು ಅಲ್ಲಿ ನೋಡೋಕ್ಕೆ ಸಾಧ್ಯ ಆಯಿತು. ಇನ್ನೊಂದು, ಅವರ ಮುಂಚೆನೇ ಹೇಳಿದ್ದೆ, ಹಿ ವಾಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಟೈಮ್ ಅನ್ನೋದ್ರ ಬಗ್ಗೆ. ಅಲ್ಲಿ ನಾನು ಉಳ್ಕೊಂಡಿದ್ದಾಗ, ಕಾರ್ನಾಡರ ಜೊತೆ ಲಂಡನ್ನಲ್ಲಿ ಉಳ್ಕೊಂಡಿದ್ದಾಗ, ನಮ್ಮ ಹಿಂದಿ ಸಿನಿಮಾದ ಒಬ್ರು ಬಹಳ ದೊಡ್ಡ ನಟಿ ಅವ್ರ ಮನೆಗೆ ಒಂದು ದಿವಸ ಬಂದರು. ಎಸ್ಟರಿಯರ್ ಫೇಮಸ್ ಸ್ಟಾರ್ ಅವರು. ಅವ್ರ ಹೆಸರು ನಾನು ಹೇಳೋಕೆ ಹೋಗಲ್ಲ. ಬೆಲ್ ರಿಂಗ್ ಆಯಿತು. ಕಾರ್ನಾಡರು ಬರಿತಾ ಕೂತಿದ್ರು. ನಾನು ಹೋಗಿ ಬಾಗಿಲನ್ನ ಓಪನ್ ಮಾಡಿದೆ. ಮೇಡಮ್ ನೀವು ಅಂತಂದೆ, ಅಷ್ಟು ದೊಡ್ಡ ಆ್ಯಕ್ಟ್ರೆಸ್. ಹೌದು, ನಾನು 1 ಗಂಟೆಗೆ ಬರೋಕ್ಕೆ ಹೇಳಿದ್ರು ಕಾರ್ನಾಡವರು. ನಾನು 1 ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀನಿ, 12 ಗಂಟೆಗೆ ಬಂದ್ಬಿಟ್ಟಿದ್ದೀನಿ. ಬರ್ಬೋದಾ ಒಳಗೆ ಅಂತ ಕೇಳಿ ಕಾರ್ನಾಡನ. ಗಿರೀಶನ್ ಕೇಳಿ ಅಂತಂದ್ರು. ಅವ್ರಿಗೆ ಅಷ್ಟು ಸಲಿಗೆ ಇತ್ತು ಕಾರ್ನಾಡ ಜೊತೆ. ಸೊ ಬನ್ನಿ ಮೇಡಮ್ ಅಂತ. ಇಲ್ಲ ಒಂದ್ಸತಿ ಗಿರೀಶ್ ಕೇಳ್ಬಿಟ್ಟು ಹೇಳು. ನಾನು ಹೋಗ್ಬಿಟ್ಟು ಕಾರ್ನಾಡರಿಗೆ ಹೇಳಿದೆ, ಸರ್ ಇವರು ಬಂದಿದ್ದಾರೆ, ಶಿ ವಾಂಟ್ಸ್ ಟು ನೋ ಇಫ್ ಶಿ ಕ್ಯಾನ್ ಕಮ್ ಇನ್ ಅಂತ. ಅವರು ಟೈಮ್ ನೋಡ್ಕೊಂಡ್ರು. ಇಷ್ಟು ಬೇಗ ಯಾಕೆ ಬಂದ್ರು? ನಾನು 1 ಗಂಟೆಗೆ ಕರೆದಿದ್ದೆ, 12 ಗಂಟೆಗೆ ಯಾಕೆ ಬಂದ್ರು ಅವರು ಅಂತ. ನನ್ನ ದರ ಅಂತ ಬಂದ್ರು ಮುಂದಿನ ಬಾಗಿಲಿಗೆ. ಬಂದ್ಬಿಟ್ಟು, ಇಟ್ ಈಸ್ ಸ್ಟಿಲ್ 12 o'clock, ಯು ಕಮ್ ಬ್ಯಾಕ್ ಎಟ್ 1 ಅಂತ ಅಂದ್ಬಿಟ್ಟು ಬಾಗಿಲನ್ನ ಹಾಕ್ಬಿಟ್ರು. ನನಗೆ ಶಾಕ್ ಆಯ್ತು. ಇಷ್ಟು ದೊಡ್ಡ ನಟಿಗೆ ಹೆಂಗ್ ಮಾಡ್ಬಿಟ್ರಲ್ಲ ಇವರು, ಹೇಗೆ ಅವ್ರು ವಾಪಸ್ ಬರ್ತಾರೋ ಇಲ್ವೋ ಅಂತ. ನೋಡಿದ್ರೆ 1 ಗಂಟೆಗೆ ಮತ್ತೆ ಅವರು ಆ ಆಕ್ಟ್ರೆಸ್ ಬಂದ್ರು. ಅವರು ಮತ್ತೆ ಕಾರ್ನಾಡ್ ಅವರ ಫ್ಯಾಮಿಲಿ ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅವರು ಗಿರೀಶ್ ಅವ್ರ ವೈಫ್ ನಾವು ಒಂದು ಪೆಟ್ ನೇಮ್ ಅಲ್ಲಿ ಕರೀತಿದ್ರು. ಒಂದ್ ರೀತಿ ಆ ಇಡೀ ಘಟನೆ ಇವ್ರು ಅವ್ರನ್ನ ಕಳಿಸಿದ್ದು, ಇಟ್ ವಾಸ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇನ್ ಇಸ್ ಕ್ಲೋಸ್ ಸರ್ಕಲ್ ಅಂತ ಗೊತ್ತಾಯ್ತು. ಅಂದ್ರೆ ಎಷ್ಟು ಗಿರೀಶ್ ಅವರ ಈ ಎಕ್ಸೆಂಟ್ರಿಸಿಟಿ ಮತ್ತೆ ಈ ಪರ್ಟಿಕ್ಯುಲರ್ನೆಸ್ ಅಬೌಟ್ ವೇರಿಯಸ್ ಥಿಂಗ್ಸ್ ಅವರ ಸರ್ಕಲ್ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಅನ್ನೋದು ನಾನು ಆಗ ನೋಡೋದಕ್ಕಾಯ್ತು. ಮತ್ತೊಂದು ಘಟನೆ ಅಂದ್ರೆ, ನಾನು ಹೌಸ್ ಆಫ್ ಲಾರ್ಡ್ಸ್ಗೆ ನಾನು ಕ್ಯಾನ್ಸರ್ ಫಿಲ್ಮ್ ಮಾಡ್ತಿರುವಾಗ ಹೌಸ್ ಆಫ್ ಲಾರ್ಡ್ಸ್ ನನಗೊಂದು ಇನ್ವಿಟೇಷನ್ ಸಿಕ್ತು, ಡಿನ್ನರ್ ಇನ್ವಿಟೇಷನ್. ಕಾರ್ನಾಡ್ಗೆ ಹೇಳಿದೆ, ಹೀಗೆ ನನಗೆ ಡಿನ್ನರ್ ಇನ್ವಿಟೇಷನ್ ಬಂದಿದೆ ಹೌಸ್ ಆಫ್ ಲಾರ್ಡ್ಸ್ಗೆ ಹೋಗೋದಕ್ಕೆ ಅಂತ. ಅವ್ರಿಗೆ ಬಹಳ ಎಕ್ಸೈಟ್ ಆಯ್ತು. ಹೌಸ್ ಆಫ್ ಲಾರ್ಡ್ಸ್ಗೆ ಹೋಗ್ತಿದ್ದೆ ನೀನು, ನನಗೆ ಆ ಥರ ಅವಕಾಶ ಸಿಕ್ಕಿರಲಿಲ್ಲ, ನಿನಗೆ ಸಿಕ್ಕಿದೆ, ಅಯ್ಯೋ ಇದು ತುಂಬಾ ದೊಡ್ಡ ಅವಕಾಶ ಅಂತಂದು. ನಿನಗೆ ಫೋರ್ಕು ಮತ್ತೆ ನೈಫ್ ಇಟ್ಕೊಂಡು ತಿನ್ನೋದಕ್ಕೆ ಬರುತ್ತಾ ಕೇಳಿದೆ. ಬರುತ್ತೆ ಸರ್, ತೋರಿಸು ಅಂತದ್ದು. ನನಗೊಂದು ಸ್ವಲ್ಪ ಎಂಬಾರೆಸ್ ಆಯ್ತು. ಇಲ್ಲ, ನಿನಗೆ ಇದು ಮುಖ್ಯ ಆಗುತ್ತೆ, ತೋರಿಸು ಅಂತದ್ದು.
ನಾನು ತಪ್ಪು ಕೈಯಲ್ಲಿ ಫೋರ್ಕ್ನ ಮತ್ತೆ ನೈಫನ್ನ ಇಟ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲ ಹಾಗಾಗಲ್ಲ, ನೀನು ಎನಿವೇ ಹೌಸ್ ಆಫ್ ಲಾರ್ಡ್ಸ್ ಹೋದ್ರೆ ಅಲ್ಲಿ ಬ್ರಿಟಿಷ್ ಜನ ಜಾಸ್ತಿ ಇರ್ತಾರೆ, ಯು ಹ್ಯಾವ್ ಟು ನೋ ಹೌ ಟು ಕ್ಯಾರಿ ಯುವರ್ ಸೆಲ್ಫ್, ನಾನು ಹೇಳ್ಕೊಡ್ತೀನಿ ಬಾ ಅಂತ ಕೂರಿಸಿ ಸುಮಾರು 1 ಗಂಟೆ ಕಾಲ ನೈಫ್ ಮತ್ತೆ ಫೋರ್ಕಲ್ಲಿ ಹೇಗೆ ತಿನ್ಬೇಕು ಅನ್ನೋಂತ ಹೇಳ್ಕೊಟ್ರು. ಹಿ ವಾಸ್ ಸಚ್ ಅ ಬಿಗ್ ಪರ್ಸನ್, ಹಿ ವಾಸ್ ದ ಡೈರೆಕ್ಟರ್ ಆಫ್ ನೆಹರು ಸೆಂಟರ್. ಅವ್ರಿಗೆ ಟೈಮ್ ಅಷ್ಟು ಕಡಿಮೆ ಇತ್ತು, ಅಂಥದ್ರಲ್ಲಿ ನನ್ನ ಜೊತೆ ಕೂತು ಅವರು ಈ ಟ್ರೈನಿಂಗ್ ಪ್ರೊಸೆಸ್ ಮಾಡೋದೇ ನನಗೆ ಒಂದ್ ರೀತಿ ಫ್ಯಾಸಿನೇಟಿಂಗ್ ಅಂತ ಅನಿಸ್ತು. ಆಮೇಲೆ ನಾನೊಂದು ಸೂಟ್ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಆ ಡಿನ್ನರ್ಗೋಸ್ಕರ. ನಾನು ಬರ್ತೀನಿ ನಿನ್ ಜೊತೆ, ನಾನು ಎಲ್ಲಿ ನನ್ನ ಮೊದಲನೇ ಸೂಟ್ ಕೊಂಡ್ಕೊಂಡೋ ಅಲ್ಲಿಗೆ ಹೋಗಿ ಕೊಂಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡೋದ್ರು. ಅವರು ಸ್ಟೂಡೆಂಟ್ ಆಗಿದ್ದಾಗ ಎಲ್ಲಿ ಸೂಟ್ ಕೊಂಡ್ಕೊಂಡ್ರೋ ಆ ಜಾಗಕ್ಕೆ ಕರ್ಕೊಂಡೋಗಿ ಒಬ್ಬ ಇಟಾಲಿಯನ್ ಟೈಲರ್ ಹತ್ರ ಆ ಸೂಟ್ ಸೆಲೆಕ್ಷನ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ರು. ಈ ರೀತಿ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡಿದಂತ ಎಷ್ಟೋ ಜನ ಯಂಗ್ಸ್ಟರ್ಸ್ ಅನ್ನ ಕೇಳಿದ್ರೆ ಕಾರ್ನಾಡ್ರ ಬಗ್ಗೆ ಇದೇ ಮಾತನ್ನ ಹೇಳ್ತಾರೆ. ಅವರು ಹಿ ವಾಸ್ ಮೋರ್ ಲೈಕ್ ಅ ಫ್ರೆಂಡ್, ಹಿ ವಾಸ್ ವೆರಿ ವೆಲ್ಕಮಿಂಗ್, ವೆರಿ ಅಫೆಕ್ಷನೇಟ್ ಟು ಯಂಗ್ಸ್ಟರ್ಸ್. ಅದೇ ಒಂದ್ ಸ್ವಲ್ಪ ವಯಸ್ಸಾದವರು ತಮಗೆ ಇವ್ರಿಗಿಂತ ಬಹಳ ಗೊತ್ತು ಅನ್ನೋ ರೀತಿ ತೋರ್ಸ್ಕೊಳಕ್ ಹೋದ್ರೆ ಅಥವಾ ಅನ್ನೆಸರ್ಲಿ ಅವ್ರನ್ನ ಟೀಕೆ ಮಾಡಕ್ ಹೋದ್ರೆ ದೇ ವುಡ್ ಸಿ ಅ ಡಿಫ್ರೆಂಟ್ ಸೈಡ್ ಆಫ್ ಕಾರ್ನಾಡ್. ಅದಾದ ನಂತರ ನಾನು ನನ್ನ ಮೊದಲೇ ಸಿನಿಮಾ ಮಾಡಿದಾಗ, ಆದಿನಿಗಳು ಸಿನಿಮಾ ಮಾಡಿದಾಗ, ಅದಕ್ಕೆ ಕಾರ್ನಾಡ್ರೆ ಅಗ್ನಿಶ್ರೀಧರ್ ಅವರ ಜೊತೆ ಕಾರ್ನಾಡ್ರು ಸೇರಿ ಸ್ಕ್ರೀನ್ ಪ್ಲೇನ ಬರೆಯೋದಕ್ಕೆ ಹೆಲ್ಪ್ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ಕೂಡ ಮಾಡಿದ್ರು. ನಂತರ ನನಗೆ ಕಾರ್ನಾಡ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಕರ್ನಾಟಕದ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರು ಕಮಿಷನ್ ಮಾಡಿದ್ರು. ಆಗ ನಾನು ಡಿಸೈಡ್ ಮಾಡಿದೆ. ಅಷ್ಟೊತ್ತಿಗೆ ಸುಮಾರು 10 ವರ್ಷ ಅವ್ರ ಜೊತೆ ನಾನು ಕಾಲ ಕಳೆದಿದ್ದೆ. ಅವ್ರು ಎಷ್ಟೋ ಕಥೆಗಳನ್ನ ನನಗೆ ಹೇಳಿದ್ರು, ಅವ್ರ ಜೀವನದಿಂದ, ಅವರು ನೋಡಿದಂಥ ಘಟನೆಗಳು, ಅವ್ರ ಸಿನಿಮಾ ಬಗ್ಗೆ ನನ್ನ ಜೊತೆ ಮಾತಾಡಿದ್ರು, ನಾಟಕಗಳ ಬಗ್ಗೆ ನನ್ನ ಜೊತೆ ಮಾತಾಡಿದ್ರು. ಅದರಿಂದ ನನಗನ್ಸ್ತು ಅವ್ರ ಬಗ್ಗೆ ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಬೇರೆಯವರು ಕಾರ್ನಾಡ್ರ ಬಗ್ಗೆ ಮಾತಾಡೋದಕ್ಕಿಂತ ಅಥವಾ ಒಂದು ವಾಯ್ಸ್ ಓವರ್ ಅಲ್ಲಿ ಕಾರ್ನಾಡ್ರ ಬಗ್ಗೆ ಹೇಳೋದಕ್ಕಿಂತ ಕಾರ್ನಾಡವರೇ ಎಷ್ಟು ಆರ್ಟಿಕ್ಯುಲೇಟ್ ಆಗಿ ಎಷ್ಟು ಚೆನ್ನಾಗಿ ಅವರ ಮಾತಾಡ್ತಾರೆ ಅಂದ್ರೆ ಅವರ ಕಥೆಯನ್ನ ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಆದ್ರಿಂದ ನಾನು ಮೊದಲು ಕನ್ನಡದಲ್ಲಿ ಧಾರವಾಡಕ್ಕೆ ಬಂದೆ. ಅವ್ರ ಜೊತೆ ಕನ್ನಡದ ಡಾಕ್ಯುಮೆಂಟ್ರಿಗೆ ಅವರೇ ಅವರ ಬೆಳೆದಂತ ಜಾಗಗಳಿಗೆ ಕರ್ಕೊಂಡು ಹೋದ್ರು, ಮನೋವರ್ಗದ ಮಾಲ ಕರ್ಕೊಂಡು ಹೋದ್ರು, ಕರ್ನಾಟಕ ಯೂನಿವರ್ಸಿಟಿ ಪರಿಚಯ ಮಾಡಿದ್ರು. ಹೀಗೆ ಅದನ್ನೆಲ್ಲ ತೋರಿಸ್ತಾ ಅವರ ಜೀವನದ ಬಗ್ಗೆ, ಅವರ ಕೆಲಸದ ಬಗ್ಗೆ ಅವರು ಮಾತಾಡ್ತಾ ಹೋದ್ರು. ನನಗೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರು ಆ ಡಾಕ್ಯುಮೆಂಟ್ರಿ ಕಮಿಷನ್ ಮಾಡಿದಾಗೆ ನಾನು ಮುಂದೆ ಬೇಕಾಗುತ್ತೆ ಅಂತ ಎಲ್ಲಾ ಸಂದರ್ಶನಗಳನ್ನು 2 ಭಾಷೆಗಳಲ್ಲಿ ಮಾಡಿದೆ, ಇಂಗ್ಲಿಷ್ ಮತ್ತು ಕನ್ನಡ. ಮುಂದೆ ನನಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯವರು ಇಂಗ್ಲಿಷಲ್ಲಿ ಕಾರ್ನಾಡ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಕೊಡೋದು ಹೇಳಿದ್ರು. ಆಗ ಮತ್ತೆ ನಾನು ಅಡಿಷನಲ್ ಶೂಟಿಂಗ್ ಅಲ್ಲಿ ಮಾಡಿದೆ. ಆಮೇಲೆ ವಿವೇಕ್ ಶಾನ್ಭಾಗ್ ಅವರಿಗೆ ಕಾರ್ನಾಡ್ನ 1.5 ಗಂಟೆ ಕಾಲ ಒಂದು ಸುದೀರ್ಘವಾದ ಇಂಟರ್ವ್ಯೂ ಮಾಡಿ, ಆ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಪೋರ್ಷನ್ಸ್ ನಾನು ಈ ಡಾಕ್ಯುಮೆಂಟ್ರಿ ಉಪಯೋಗಿಸ್ಕೊಳ್ತೀನಿ ಅಂತ ಕೇಳಿದೆ. ವಿವೇಕ್ ಶಾನ್ಭಾಗ್ ಅವರು ಒಪ್ಪಿದ್ರು. 2 ಸಂದರ್ಶನಗಳನ್ನ ಮಾಡಿದ್ವಿ. 2 ಕೂಡ 1.5 ಗಂಟೆ ಸಂದರ್ಶನಗಳು, ಒಂದು ಕನ್ನಡದಲ್ಲಿ ಮತ್ತೊಂದು ಇಂಗ್ಲಿಷ್ನಲ್ಲಿ. ಆ ಇಂಗ್ಲಿಷ್ ಸಂದರ್ಶನದ ತುಣುಕುಗಳನ್ನ ಹಾಗೂ ಅವ್ರ ಹಿಂದೆ ಮಾತಾಡಿದ್ದನ್ನ ಸೇರಿಸಿ ನಾನು ಮತ್ತೊಂದು ಸತಿ ಇಂಗ್ಲಿಷಲ್ಲಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿಯನ್ನ ಮಾಡಿದೆ. ನಾನು ಅವ್ರನ್ನ ಇತ್ತೀಚೆಗೆ ನೋಡಿದ್ದು ಅಂತಂದ್ರೆ, ಅವ್ರು ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಅಮರ್ ಉಜಾಲಾ ಫೌಂಡೇಶನ್, ಹಿಂದಿಯ ಬಹಳ ದೊಡ್ಡ ಪಬ್ಲಿಕೇಶನ್ ಅಮರ್ ಉಜಾಲಾ ಫೌಂಡೇಶನ್ ಅವರು ಅವ್ರಿಗೆ ಬೆಸ್ಟ್ ಪ್ಲೇ ರೈಟ್ ಬೆಸ್ಟ್ ರೈಟರ್ ಅವಾರ್ಡ್ ಕೊಟ್ಟಿದ್ರು. ಅದನ್ನ ಅವರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ದಿಲ್ಲಿಗೆ ಹೋಗಕ್ಕಾಗ್ಲಿಲ್ಲ, ಯಾಕೆಂದ್ರೆ ಅಷ್ಟೊತ್ತಿಗೆ ಅವರ ಲಂಗ್ಸ್ ತುಂಬಾ ಕೊಲ್ಯಾಪ್ಸ್ ಆಗಿತ್ತು. ಆರ್ಟಿಫಿಷಿಯಲ್ ಆಕ್ಸಿಜನ್ ಮೇಲೆ ಅವರು ಇರ್ತಿದ್ರು. ಅದರಿಂದ ಅವರು ನನ್ನ ರಿಸೀವಿಂಗ್ ಸ್ಪೀಚ್ ಅನ್ನ ವಿಡಿಯೋ ಮಾಡಿ ಕಳಿಸ್ತೀನಿ, ಅದನ್ನ ನೀವು ಅಲ್ಲಿ ತೋರಿಸ್ಕೊಳ್ಳಿ, ನನ್ನ ಮಗ ಅದನ್ನ ನನ್ನ ಪರವಾಗಿ ರಘು ಕಾರ್ನಾಡ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಆ ವಿಡಿಯೋ ಮಾಡೋದಕ್ಕೆ ನನ್ನ ಕರ್ಸ್ಕೊಂಡಾಗ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಮುಗೀತು ಅಂತ ಕಾಣಿಸುತ್ತೆ, ಇನ್ನು ಬಹಳ ದಿವಸ ನಾನು ಇರೋದಿಲ್ಲ, ಐ ಥಿಂಕ್ ಇಟ್ ಈಸ್ ಓವರ್ ಫಾರ್ ಮೀ ಅಂತಂದ್ರು. ನಾ ಹೇಳಿದೆ, ಯಾಕೆ ಸರ್ ಹಾಗೆ ಹೇಳ್ತೀರಾ ಅಂತಂದಾಗ, ಇದ್ರ ಬಗ್ಗೆ ಸೆಂಟಿಮೆಂಟಲ್ ಆಗಿರೋ ಏನು ಕಾರಣ ಇಲ್ಲ, ಜೀವನ ಅಂದ್ರೆ ಹೀಗೆ, ಒನ್ ಕೆನಾಟ್ ಬಿಕಮ್ ಸೆಂಟಿಮೆಂಟಲ್ ಅಬೌಟ್ ಡೆತ್, ಇಟ್ಸ್ ಅ ಪ್ರಾಕ್ಟಿಕಲ್ ಪಾರ್ಟ್ ಆಫ್ ಲೈಫ್, ಇಟ್ಸ್ ಒನ್ ಆಫ್ ದಿ ಎಂಡ್, ಇಟ್ ಈಸ್ ದಿ ಎಂಡ್ ದಟ್ ಎವ್ರಿಬಡಿ ಹ್ಯಾಸ್ ಟು ಮೀಟ್.
ಒನ್ ಶುಡ್ ಬಿ ಅವೇರ್ ಆಫ್ ಇಟ್. ಐ ಹ್ಯಾವ್ ಲಿವ್ಡ್ ಅ ಫುಲ್ ಲೈಫ್ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಆ ವಿಡಿಯೋ ಶೂಟ್ ಮಾಡಿದ್ಮೇಲೆ ಅವರು ಹಿ ವಾಸ್ ಸೋ ಪ್ರಿಪೇರ್ಡ್ ಅಂತಂದ್ರೆ, ಅವರು ಸತ್ ಮೇಲೆ ಹೇಗೆ ಇದನ್ನ ಕ್ರಿಮೇಷನ್ ನಡಿಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟರು. ನಂತರ ಅವ್ರ ಫ್ಯಾಮಿಲಿಗೂ ಅದನ್ನ ಹೇಳಿದ್ರು, ದೇ ಶುಡ್ ಬಿ ನೋ ಸ್ಟೇಟ್ ಫ್ಯೂನರಲ್. ಇದನ್ನ ಒಂದು ದೊಡ್ಡ ಸರ್ಕಸ್ ಅಥವಾ ಒಂದು ಸ್ಪೆಕ್ಟಿಕಲ್ ಮಾಡಬೇಡಿ, ಇದು ಒಂದು ಪರ್ಸನಲ್ ಆದಂತ ಒಂದು ಘಟನೆ, ಡೆತ್, ಸಾವು ಅನ್ನೋದು. ಅದರಿಂದ ನನ್ನ ಬಾಡಿನ ಡಿಸ್ಪ್ಲೇಗಿಟ್ಟು ಜನ ಬಂದು ಅದನ್ನ ನೋಡೋದು ಅವೆಲ್ಲ ಬೇಡ. ನನ್ನ ಸತ್ತು ಸುಮಾರು 5 hours ಒಳಗೆ ಅದನ್ನ ಕ್ರಿಮೇಷನ್ ನಡಿಬೇಕು. ಇಟ್ ಶುಡ್ ಬಿ an electric cremation just like anybody else ಅಂತ. ಯಾವ ಮಂತ್ರಿಗಳು ಬರಬಾರ್ದು, ಯಾವ ಸ್ಟೇಟ್ ಫ್ಯೂನರಲ್ ಇರಬಾರ್ದು ಅಂತ ಅವ್ರು ಹೇಳಿದಂತೆನೆ ನಿರ್ವಹಿಸೋಕೆ ಸಾಕಷ್ಟು ಶ್ರಮ ಆಯ್ತು ನನಗೂ ಹಾಗೂ ರಘು ಕಾರ್ನಾಡ್ ಅವ್ರಿಗೆ. ಆದ್ರೆ ಅವ್ರು ಹೇಗೆ ಬಯಸಿದ್ರೋ ಆ ರೀತಿಯ ಒಂದು ಬೀಳ್ಕೊಡುಗೆಯನ್ನ ನಾವು ಕೊಡೋಕೆ ಸಾಧ್ಯ ಆಯ್ತು. ಸೊ ಇಷ್ಟು ಸಂಕ್ಷಿಪ್ತವಾಗಿ ನಾನು ಕಾರ್ನಾಡ್ನ ನೋಡಿದಂಥ ಮುಖ್ಯವಾದ ಘಟನೆಗಳ ಮೂಲಕ ನಾನು ಅವರ ಪರಿಚಯನ ನಿಮಗೆ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದರಲ್ಲಿ ಕೆಲವನ್ನ ಮಾತ್ರ ನಾನು ಉತ್ತರಿಸೋಕೆ ಪ್ರಯತ್ನ ಪಡ್ತೀನಿ. ಓಕೆ, ಏನೋ ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಿಲ್ಲ ನನಗೆ. 27 ಅಂತಿದೆ, ಬಟ್ ನನಗೆ ಕಾಣಿಸ್ತಿರುವಂಥ ಪ್ರಶ್ನೆಗಳು ಕೇವಲ 4. ಸೊ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಇನ್ನು ಮಿಕ್ಕಿದೆಲ್ಲ ನಾನು ಅವ್ರ ಬಗ್ಗೆ ಮಾಡಿರೋ ಡಾಕ್ಯುಮೆಂಟ್ರಿಗಳಿದೆ, 2 ಡಾಕ್ಯುಮೆಂಟ್ರಿಗಳು, ಅದರಲ್ಲಿ ಸಾಕಷ್ಟು ವಿಚಾರಗಳಿವೆ. ಹಾಗೆ ನಾನು ಎಷ್ಟೋ ಕಡೆ ಅವ್ರ ಬಗ್ಗೆ ಬರೆದಿರೋ ಬಿಡಿ ಬರಹಗಳು ಇವೆ. ಆಮೇಲೆ ನೀವೆಲ್ಲರೂ ಅವ್ರ ಬಗ್ಗೆ ಅನೇಕ ಸೋರ್ಸ್ಗಳಿಂದ ಅನೇಕ ಕಥೆಗಳನ್ನ ಆಗ್ಲೇ ಕೇಳಿರ್ತೀರಿ. ಇದು ನನ್ನ ಕಡೆಯಿಂದ ಇದ್ದಂತ ಕಾರ್ನಾಡರ ಬಗ್ಗೆ ಒಂದು ಪರಿಚಯ. ಅವ್ರ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಈ ಸಂಜೆ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಭಿನಯ ಭಾರತಿ ಥಿಯೇಟರ್ ಗ್ರೂಪ್ ಅವ್ರಿಗೆ ನನ್ನ ವಂದನೆಗಳು. ಅರವಿಂದ್ ಸರ್, ದಯವಿಟ್ಟು ಈ ರೀತಿಯ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗಿ, ಅನೇಕರನ್ನ ಪರಿಚಯಿಸ್ತಾ ಹೋಗಿ. ನಿಮ್ಗೆ ಅಭಿನಂದನೆಗಳು. ನಮಸ್ಕಾರ.